ಪ್ರೇಸ್ ದಿ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ವಾಕ್ಯದ ಮುಖಾಂತರ ದೇವರು ಇವತ್ತು ನಮ್ಮ ಜೊತೆ ಏನು ಮಾತಾಡ್ತಾರೆ ಎಂಬುದಾಗಿ ನಾವಿವತ್ತು ಗ್ರಹಿಸಿಕೊಂಡು ಪ್ರಿಯರೇ, ಆ ವಾಕ್ಯದ ಪ್ರಕಾರವೇ ನಾವು ಇನ್ನೂ ಹೆಚ್ಚಾಗಿ ಹಲ್ಲೆಲೂಯಾ ಆರಾಧಿಸೋಣ, ಜೀವಿಸೋಣ. ಆತನಲ್ಲಿ ಸಂತೋಷವುಳ್ಳವರಾಗಿ ಯಾವಾಗಲೂ ಆತನನ್ನು ಘನಪಡಿಸುತ್ತಾ ಸ್ತುತಿಸುತ್ತಾ ಇರೋಣ ಪ್ರಿಯರೇ. ಹಲ್ಲೆಲೂಯಾ. ಯೋಬನು ಬರೆದ ಒಂದು ನಿಮಿಷ. ಯೋಬನು 17ನೇ ಅಧ್ಯಾಯ 9ನೇ ವಚನ. ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು. ಹಲ್ಲೆಲೂಯಾ. ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನಂತೆ ಪ್ರಿಯರೇ. ಸೊ ನೀನು ಪ್ರಾರ್ಥನೆ ಮಾಡೋದಕ್ಕೆ ಇವತ್ತು ಆಗಿಲ್ಲ. ಹಲ್ಲೆಲೂಯಾ. ಇವತ್ತೇನೋ ಅಡ್ಡ ಬಂದ್ಬಿಡ್ತು, ನಾಳೆ ಏನೋ ಅಡ್ಡ ಬಂದ್ಬಿಡ್ತು, ನಾಳೆ ಏನೋ ಅಡ್ಡಿ ಆಗಿಬಿಡ್ತು ಅಂತ ಈ ರೀತಿಯಾಗಿ ಪ್ರತಿದಿನವೂ ಕೂಡ ಅಡ್ಡಿ ಆಗ್ತಾನೇ ಇರ್ತದೆ. ಆದರೆ ಪ್ರಿಯರೇ, ನೀನು ಒಂದು ದಿನ ದೇವರ ಪ್ರೇರೇಪಣೆಯಿಂದ ಪ್ರಾರ್ಥನೆ ಮಾಡಲು ಸ್ಟಾರ್ಟ್ ಮಾಡ್ತೀಯ. ಹಲ್ಲೆಲೂಯಾ, ಸ್ಟಾರ್ಟ್ ಮಾಡ್ತೀಯ. ಇಷ್ಟು ದಿನ ನಾನು ತಡವಾಗ್ಬಿಡೈತಪ್ಪ, ನನ್ನ ದೇವರ ಪ್ರಸನ್ನತೆ ನನಗೆ ಬೇಕು, ದೇವರ ಆತ್ಮಿಕ ಆಹಾರ ನನಗೆ ಬೇಕು, ದೇವರ ಪ್ರಸನ್ನತೆ ನನಗೆ ಬೇಕು, ಹಲ್ಲೆಲೂಯಾ, ಜೀವಜಲ ನನಗೆ ಬೇಕು ಇವತ್ತಂತ ನೀನು ಯಾವತ್ತು ದೇವರ ಪ್ರೇರೇಪಣೆಯಿಂದ ನೀನು ಅವತ್ತು ಸ್ಟಾರ್ಟ್ ಮಾಡ್ತೀಯೋ ಪ್ರಾರ್ಥನೆಯನ್ನು, ಹಲ್ಲೆಲೂಯಾ, ಅವತ್ತು ಧ್ಯಾನಿಸ್ತೀಯ ನೀನು ವಾಕ್ಯಗಳನ್ನು, ದೇವರ ಪ್ರಸನ್ನತೆ ಅವತ್ತು ನೋಡ್ತೀಯ, ದೇವರ ಸಿಹಿಯಾದ ಮಾತುಗಳು ನೀನು ಗ್ರಹಿಸಿಕೊಳ್ತೀಯಂತೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಸೈತನು ಹಲವಾರು ರೀತಿಯಿಂದ ಅವನನ್ನು ಶೋಧಿಸ್ಬೋದು. ನಾಳೆ ಮಾಡ್ಕೋ ಪ್ರಾರ್ಥನೆ, ನಾಡ್ದ ಮಾಡ್ಕೋ ಪ್ರಾರ್ಥನೆ ಅಂತ ಈ ರೀತಿಯಾಗಿ 1 ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು. ಹಲ್ಲೆಲೂಯಾ. ಅವನು ಎಷ್ಟೇ ವಾರ ತಗೊಂಡು ನಿನ್ನನ್ನು ಅಸಾಡೆ ಮಾಡೋಕ್ಕೆ ನೋಡಿದ್ರೂ ಕೂಡ, ನಿನ್ನ ಪ್ರಾರ್ಥನೆಯಿಂದ ದೂರ ಮಾಡಬೇಕಂತ ನೋಡಿದ್ರೂ ಕೂಡ, ದೇವರ ಪ್ರೇರೇಪಣೆಯಿಂದ ಯಾವತ್ತು ನೀನು ಬಂದು ಪ್ರಾರ್ಥನೆ ಮತ್ತೆ ಸ್ಟಾರ್ಟ್ ಮಾಡ್ತೀಯೋ, ಹಲ್ಲೆಲೂಯಾ, ಇಲ್ಲಿ ಹೇಳ್ತಾ ಇದೆ, ಶುದ್ಧ ಹಸ್ತನು ಬಲಗೊಳ್ಳುತ್ತಾನೆ ಇರುವನಂತೆ. ಹಲ್ಲೆಲೂಯಾ. ನಿನ್ನಲ್ಲಿ ದೇವರ ಪರಿಶುದ್ಧತೆ ನೋಡಿ ಇನ್ನೂ ಹೆಚ್ಚಾಗಿ ಬಲಗೊಳ್ತಾನೆ ಇರ್ತೀಯ ಹೊರತು ಆತ್ಮಿಕ ಜೀವಿತದಿಂದೆಲ್ಲ ಕಡಿಮೆ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಕಡಿಮೆ ಆಗೋದೇ ಇಲ್ಲ. ಸೊ ಹಾಗಂತ ಹೇಳ್ಬಿಟ್ಟು ಓಕೆ, ದೇವರು ಈ ರೀತಿಯಾಗಿ ವಾಕ್ಯದಲ್ಲಿ ಹೇಳ್ದಾನಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಾರ ಮಾಡ್ಕೊತೇನೆ, ಇನ್ನೂ 2 ದಿವಸ ಬಿಟ್ಟು ಮಾಡ್ಕೊತೇನೆ ಅಂತ ಈ ರೀತಿಯಾಗಿ ನೀವು ಅಸಡ್ಡೆ ಮಾಡೋದಲ್ಲ. ಹಲ್ಲೆಲೂಯಾ. ಏನೋ ಸಂದರ್ಭಗಳಲ್ಲಿ ಸೈತನ ಕಾರ್ಯ ಅಡ್ಡಿ ಮಾಡಬೇಕು, ನಿನ್ನನ್ನು ಬಿಡಿಸ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಾ ಇರ್ತಾನೋ ಅವನಿಗೆ ಗೊತ್ತಿಲ್ಲ. ನೀನು ಒಂದಿನ ಪ್ರಾರ್ಥನೆಗೆ ಬಂದಾಗ, ಹಲ್ಲೆಲೂಯಾ, ಒಂದಿನ ಪ್ರಾರ್ಥನೆ ದೇವರ ಪ್ರೇರೇಪಣೆಯಿಂದ ನೀನು ಬಂದಾಗ ಇನ್ನೂ ಹೆಚ್ಚಾಗಿ ನೀನು ಬಲ ಹೊಂದುತ್ತೀಯ ಅಂತ ಅವನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅವನ ಟಾರ್ಗೆಟ್ ಏನು? ನಿನ್ನನ್ನು ಪ್ರಾರ್ಥನೆಯಿಂದ ಪವಿತ್ರಾತ್ಮನಿಂದ ದೂರ ಮಾಡಬೇಕು ಅಂತ. ಸೊ ಅವನು ಎಷ್ಟು ದಿನ ದೂರ ಮಾಡೋಕ್ಕಾಗತ್ತೆ? 1 ವಾರ ಆಗುತ್ತಾ? 2 ವಾರ ಆಗುತ್ತಾ? ಹಲ್ಲೆಲೂಯಾ. ನೆಕ್ಸ್ಟ್ನೇ ದಿನ ಎಲ್ಲ ದೇವರ ಆತ್ಮನು ನಮ್ಮನ್ನು ಕರೀತಾನೆ, ಮಗನೇ ಮಗಳೇ ನೀನು ಬಾ, ಹಲ್ಲೆಲೂಯಾ, ನೀನು ಬಾ, ಪ್ರತಿದಿನ ನನ್ನ ಕಾರ್ಯಗಳನ್ನು ಯಾವ ರೀತಿ ಮಾಡ್ತಿದ್ದೋ ಆ ರೀತಿ ನೀನು ಮಾಡಲೇಬೇಕು ಬಾ ಅಂತ ಕರೀತಾನೆ. ಹಲ್ಲೆಲೂಯಾ. ಆತನ ಕಿವಿಗೆ ನೀನು, ಆತನ ಸ್ವರಕ್ಕೆ ನೀನು ಯಾವತ್ತು ಕಿವಿಗೊಟ್ಟು ಬರ್ತೀಯೋ ಅವತ್ತು ನೀನು ಎಲ್ಲವೂ ಕೂಡ ಗ್ರಹಿಸಿಕೊಳ್ತೀಯ ಪ್ರಿಯರೇ. ಹಲ್ಲೆಲೂಯಾ. ಅವತ್ತು ನೀನು ಇನ್ನೂ ಹೆಚ್ಚಾಗಿ ಬಲಗೊಳ್ತೀಯ. ದೇವರ ಆತ್ಮನು ಇನ್ನೂ ಹೆಚ್ಚಾಗಿ ನಿನಗೆ ಇನ್ನೂ ಹೆಚ್ಚಾಗಿ ಬಲವನ್ನು ಅನುಭವಿಸ್ತೀಯ. ದೇವರ ಬಲವನ್ನು ಅನುಭವಿಸ್ತೀಯ. ಇನ್ನೂ ಹೆಚ್ಚಾಗಿ ನಾನು ಆತ್ಮಿಕ ಜೀವಿತದಲ್ಲಿ ದೇವರು ಹೆಚ್ಚಾಗಿ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿ ನಿನ್ನನ್ನು ಬೆಳೆಸುತ್ತಾರೆ ದೇವರು. ಸೊ ಅದಕ್ಕೋಸ್ಕರ ನೀನು ಹೆಚ್ಚಾಗಿ ಬಲಗೊಳ್ತಾನೆ ಇರಬೇಕಾದ್ರೆ ನೀನು ದೇವರಲ್ಲಿ ಯಾವಾಗಲೂ ನಿರಂತರವಾಗಿ ಆತನ ಕಾರ್ಯಗಳಲ್ಲಿ ನೀನು ತಪ್ಪದೆ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ಸೈತನ ಶೋಧನೆ ಎಷ್ಟೇ ಬಂದರೂ ಕೂಡ, ನಮಗೆ ಸಂಕಟ ದುಃಖದಲ್ಲಿ ಇದ್ದರೂ ಕೂಡ ನೀನು ದೇವರನ್ನು ಮಾತ್ರ ಮರಿಬಾರ್ದು. ಮನುಷ್ಯರನ್ನು ಮರೆತರೂ ಪರವಾಗಿಲ್ಲ. ಹಲ್ಲೆಲೂಯಾ. ನೀನು ಮಾಡೋ ಬೇರೆ ಕಾರ್ಯಗಳಲ್ಲಿ ಮರೆತರೂ ಕೂಡ ಪರವಾಗಿಲ್ಲ, ಆದರೆ ದೇವರ ಕಾರ್ಯವನ್ನು ಮಾತ್ರ ಮರಿಬಾರ್ದಂತೆ. ಯಾಕೆ? ನೀನು ದೇವರ ಕಾರ್ಯವನ್ನು ಮರೆತರೆ ನೀನು ಏನೇನೇ ಕೆಲಸ ಮಾಡ್ತೀಯೋ ಅವೆಲ್ಲ ಕೂಡ ನಿನಗೆ ಸಕ್ಸಸ್ ಕೊಡೋದಿಲ್ಲ, ಫಲಿತಾಂಶ ಕೊಡೋದಿಲ್ಲ. ಹಲ್ಲೆಲೂಯಾ. ಶುಭ ಲಾಭ ಕೊಡೋದಿಲ್ಲ. ನೀನು ಯಾವತ್ತು ದೇವರ ಕಾರ್ಯವನ್ನು ಒಂದೇ ಮಾಡಿಬಿಟ್ಟು ಅವೆಲ್ಲವೂ ಕೂಡ ಮರ್ತೋಗಿರ್ತೀಯ, ದೇವರು ಅವೆಲ್ಲವೂ ಕೂಡ ನಿನಗೆ ಆಶೀರ್ವಾದ ಮಾಡಿ ಇನ್ನೂ 2ರಷ್ಟೇ ಲಾಭ ಕೊಡ್ತಾರಂತೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದಿಸ್ತಾರಂತೆ. ಯಾಕೆಂದರೆ ನನ್ನ ಮಗನು ನನ್ನ ಮಗಳು ಎಷ್ಟೇ ಕಾರ್ಯಗಳು ಇದ್ದರೂ ಕೂಡ, ಹಲ್ಲೆಲೂಯಾ, ನನ್ನ ಕಾರ್ಯ ಮಾಡಬೇಕಂತ, ನಾನು ನಿನ್ನ ಇಚ್ಛಾಗಿ ನಿನ್ನ ಗ್ರಹಿಸಿಕೊಳ್ಬೇಕಂತ ನನ್ನ ಕಡೆಗೆ ನೀನು ನೋಡ್ತಾ ಇದ್ದಾರೆ, ನನ್ನ ಹತ್ರನೇ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನ ಕಾರ್ಯ ಯಾವ್ಯಾವಿದಾವೋ, ಹಲ್ಲೆಲೂಯಾ, ಪವಿತ್ರಾತ್ಮನಿಂದ ನಿನಗೆ ಇನ್ನೂ ಹೆಚ್ಚಾಗಿ ಒಳ್ಳೆ ರೀತಿಯಿಂದ ಕಾರ್ಯಗಳು ನಡೆಸಿಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವದೂತರುಗಳಿಂದ ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಾಗಿ
ನಿನ್ನ ಕಾರ್ಯಗಳೆಲ್ಲವೂ ಕೂಡ ಅವ್ರು ಸಫಲ ಮಾಡಿಬಿಡ್ತಾರೆ. ಯಾಕೆಂದರೆ ದೇವರ ಕಾರ್ಯವನ್ನು ಇಲ್ಲಿ ನೀನು ಮಾಡ್ತಾ ಇದೀಯ ಅಂದರೆ ನಿನ್ನ ಕಾರ್ಯವು ಕೂಡ ದೇವರು ಮಾಡೋದಿಲ್ವಾ? ಹಲ್ಲೆಲೂಯಾ. ನಂಬಿಕೆ ಇಲ್ವಾ? ನಾನು ದೇವರ ಕಾರ್ಯ ನಾನು ಮಾಡಿದ್ರೆ ದೇವರು ನನ್ನ ಕಾರ್ಯವನ್ನು ಮಾಡ್ತಾನೆ ಅಂತ ನೀನು ನಂಬಿಕೆ ಇಲ್ವಾ? ನೀನು ಯಾವತ್ತು ನಂಬಿಕೆಯಿಂದ ದೇವರಿಗಾಗಿ ಮೀಸಲಾಗ್ತೀಯೋ, ದೇವರಿಗಾಗಿ ಸಮಯ ಕೊಡ್ತೀಯೋ, ಅವಾಗ ನಿಜವಾಗ್ಲೂ ದೇವರ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ನೋಡಲು ಸಾಧ್ಯ ಆಗಿದೆ. ಹಲ್ಲೆಲೂಯಾ. ದೇವರ ಕಾರ್ಯವನ್ನು ನೋಡಲು ಇನ್ನೂ ಹೆಚ್ಚಾಗಿ ಸಾಧ್ಯವಾಗಿದೆ. ಸೊ ಆತನನ್ನು ಮುಟ್ಟಿ ನಾವು ನಂಬುದಲ್ಲ. ಹಲ್ಲೆಲೂಯಾ. ಒಂದು ವಾಕ್ಯದಲ್ಲಿ ಹೇಳ್ತಿದೆ ಅಲ್ವಾ, ನನ್ನನ್ನು ಮುಟ್ಟಿ ನೀನು ನೋಡ್ತಾ ಇದೆಯಾ, ಆದರೆ ನನ್ನನ್ನು ನೋಡಲಾರ್ದಂತೆ ನಂಬುವವರು ಎಷ್ಟೋ ಧನ್ಯರು ಅಂತೆ. ಹಲ್ಲೆಲೂಯಾ. ನಾವು ಆತನನ್ನು ನೋಡಿಲ್ಲ, ಆದರೂ ಕೂಡ ಆತನನ್ನು ನಾವು ನಂಬಿದ್ದೇವೆ. ಹಲ್ಲೆಲೂಯಾ. ನಮ್ಮ ತಂದೆಯಾದ ಕರ್ತನು ನಮಗೋಸ್ಕರ ಪ್ರಾಣವನ್ನು ನೀಡಿದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ಮತ್ತೆ ಬರ್ತಾನೆ, ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ನಿತ್ಯ ಜೀವವನ್ನು ನಮಗೆ ಕೊಡ್ತಾನೆ. ಹಲ್ಲೆಲೂಯಾ. ನಿತ್ಯ ಜೀವವನ್ನು ಕೊಡ್ತಾನೆ. ಈ ಶರೀರಕ್ಕಲ್ಲ, ನಮ್ಮ ಆತ್ಮಕ್ಕೆ ನಿತ್ಯ ಜೀವವನ್ನು ಕೊಡ್ತಾನೆ. ಇವತ್ತಲ್ಲ ನಾಳೆ ಈ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಆದರೆ ಆತ್ಮ ನನ್ನ ತಂದೆಯಾದ ಕರ್ತನ ಹತ್ರ ಹೋಗ್ತದೆ ಅಂತ ನೀನು ನಂಬಿಕೆಯಿಂದ ಇರಬೇಕು. ಹಲ್ಲೆಲೂಯಾ. ಆತನು ಬಂದೇ ಬರ್ತಾನೆ ಪ್ರಿಯರೇ. ಸೊ ಅದಕ್ಕೋಸ್ಕರನೇ ನೀನು ಇನ್ನೂ ಹೆಚ್ಚಾಗಿ ಬಲಗೊಳ್ತಾನೆ ಇರ್ತೀಯ ಪ್ರಾರ್ಥನೆಯಲ್ಲಿ. ಪ್ರಾರ್ಥನೆ ಅಸಡ್ಡೆ ಮಾಡೋಕ್ಕೆ ಹೋಗಬೇಡ. ವಾಕ್ಯಗಳನ್ನು ಧ್ಯಾನಿಸೋದು ಕೂಡ ಕಡಿಮೆ ಮಾಡ್ಕೊಳ್ಳೋಕೆ ಹೋಗಬೇಡ. ನಿನ್ನ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಹೆಚ್ಚಾಗಿ ಮಾಡ್ಕೊಳ್ಬೇಕು. ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀಯಾ ಅಂತಂದರೆ ನೀನು ಪ್ರಾರ್ಥನೆ ಆಗಿರ್ಬೋದು, ವಾಕ್ಯ ಆಗಿರ್ಬೋದು, ಇನ್ನೂ ಹೆಚ್ಚಾಗಿ ನೀನು ಮಾಡ್ಕೊಳ್ತಾನೆ ಇರಬೇಕು. ನೀನು ಒಂದು ವೇಳೆ ಕಡಿಮೆ ಮಾಡಿಕೊಂಡು, ಹಲ್ಲೆಲೂಯಾ, ಕಡಿಮೆ ಮಾಡಿಕೊಂಡು ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು 2 ವಾಕ್ಯ ಧ್ಯಾನಿಸ್ಕೊಂಡು ಹೋಗ್ಬಿಡೋದಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹೋಗ್ಬಿಡೋದಲ್ಲ. ನೀನು ಈ ರೀತಿಯಾಗಿ ಮಾಡ್ತಾಯಿದ್ರೆ ಪ್ರಾರ್ಥನೆಯನ್ನು ಕೂಡ ಇನ್ನು 5 ನಿಮಿಷ ಬಿಟ್ಟು ಮಾಡಿದರೆ ಆಮೇಲೆ ಬೋರ್ ಆಗಿಬಿಡ್ತದೆ. ಏನಪ್ಪ ಪ್ರಾರ್ಥನೆ ಸಾಕ್ಬಿಡು ಅಂತ ಅವ್ನು ನಿನಗೆ ಹೇಳ್ಬಿಡ್ತಾನೆ ಆಲ್ರೆಡಿ ಸೈತಾನ. ನೀನು ಏನು ಪ್ರಾರ್ಥನೆ ಮಾಡ್ತೀಯ, ಬಿಡು ಸಾಕು, ನಿನ್ನ ಕೈಯಲ್ಲಿ ಆಗಲ್ಲ, ಬಿಟ್ಬಿಡು. ಅವನು ಬಿಟ್ಬಿಡು ಅಂತ ಹೇಳಿನೇ, ಹಲ್ಲೆಲೂಯಾ, ಹೇಳಿ ನೀನು ಎಲ್ಲದರಿಂದ ಬಿಡಬೇಕಂತಲೇ ನೋಡ್ತಾನೆ. ಎಲ್ಲದರಿಂದ ನಿನ್ನ ದೂರ ಮಾಡಬೇಕು, ಬಿಡಿಸ್ಬೇಕಂತಲೇ ಅವನು ಟಾರ್ಗೆಟ್ ಆಗಿದೆ. ಸೊ ಅದನ್ನು ನೀನು ತಿಳ್ಕೊಳ್ತೀಯ. ಹಲ್ಲೆಲೂಯಾ. ಅದನ್ನು ನೀನು ತಿಳ್ಕೊಳ್ತಾ ಇದೆಯಾ. ಈಗ ವಾಕ್ಯದ ಮುಖಾಂತರವಾಗಿ ದೇವರು ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಸೊ ಅದಕ್ಕೋಸ್ಕರ ನಾವು ಇನ್ನೂ ಹೆಚ್ಚಾಗಿ ದೇವರನ್ನು ಆರಾಧಿಸಬೇಕು. ನೀನು 1 ವಾರ ಬಿಟ್ಟಿಯ ಅಂದರೆ, 1 ದಿನ ಬಿಟ್ಟಿಯ ಅಂದರೆ ಅವತ್ತಿನ ದಿನ ಆಶೀರ್ವಾದಗಳು, ಆತನ ಪ್ರಸನ್ನತೆ, ಆತನ ವಾಕ್ಯ ಯಾವ ರೀತಿ ನಿನ್ನ ಜೊತೆ ಮಾತಾಡಬೇಕಂತಿದ್ದನು ಎಲ್ಲವೂ ಕೂಡ ಕಳ್ಕೊಂಡ್ಬಿಡ್ತೀಯ. ಸೊ ಅದಕ್ಕೋಸ್ಕರ ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬಲಗೊಳ್ತಾನೆ ಇರೋಣ ನಾವು. ಹಲ್ಲೆಲೂಯಾ. ಆಗಲೇ ತಾನೇ ನಾವು ಸೈತಾನನ್ನು ಜಯಿಸೋಕ್ಕೆ ಸಾಧ್ಯ ಪ್ರಿಯರೇ. ಆತ್ಮಿಕ ಜೀವಿತದಲ್ಲಿ ಬೆಳೆದಂಗಲ. ಹಲ್ಲೆಲೂಯಾ. ಸೈತಾನ ನಿನ್ನಿಂದ ಓಡಿ ಹೋಗ್ತಾನೆ. ನಿನ್ನ ಆತ್ಮಿಕ ಜೀವಿತದಲ್ಲಿ ಕೆಳಗಡೆ ಇಳ್ದಂಗಲ ಸೈತಾನ ನಿನ್ನ ಹತ್ರ ಬರ್ತಾನೆ. ಸೊ ಯಾವ್ದು ಬೇಕು ನಿನಗೆ 2ರಲ್ಲಿ? ಸೈತಾನ ಹತ್ರ ಬರೋದು ಬೇಕಾ, ಸೈತಾನನೇ ಎದುರಿಸೋದು, ದೂರ ಕಳಿಸೋದು ಬೇಕಾ? 2 ನಿನ್ನ ಕೈಯಲ್ಲೇ ಇದೆ ಪ್ರಿಯರೇ. ಹಲ್ಲೆಲೂಯಾ. 2 ನಿನ್ನ ಚಾಯ್ಸ್. ಅದರಲ್ಲಿ ಯಾವ ಚಾಯ್ಸ್ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ಒಂದು ವೇಳೆ 2 ಚಾಯ್ಸ್ ಮಾಡೋಕೆ ಹೋಗಬೇಡ. ನನಗೆ ದೇವರು ಬೇಕು ಮತ್ತು ಸೈತಾನನೂ ಬೇಕು ಅಂತ. ಏನಪ್ಪ ಇವ್ರು ಈ ರೀತಿಯಾಗಿ ಮಾತಾಡ್ತೀರ, ಸೈತಾನ ಬೇಕಂತ? ಹೌದು ರೀ. ಯಾಕೆಂದರೆ ದೇವರ ಪ್ರಾರ್ಥನೆಯಲ್ಲಿ ಸ್ವಲ್ಪ ಮಾಡ್ಕೋತೀಯ, ಸಾಕ್ಬಿಡು ಅಂತ ಹೋಗ್ಬಿಡ್ತೀಯ. ದೇವರ ಪ್ರಾರ್ಥನೆ ಮಾಡ್ಕೊತೀಯ, ಇಷ್ಟೇ ಆದರೆ ನೀನು ಸೈತಾನನ ಜೊತೆ ಇದೆಯಾ, ದೇವರ ಜೊತೆನೂ ಇದೆಯಾ? ಅದಲ್ಲ. ನೀನು ಯಾವತ್ತೂ ದೇವರ ಕಡೆಗೆ ಮಾತ್ರನೇ ಗಮನ ಕೊಡ್ತೀಯೋ ಅವತ್ತು ನಿನ್ನ ಜೀವಿತದಿಂದ ಸೈತಾನ ಹೋಗ್ತಾನೆ. ಹಲ್ಲೆಲೂಯಾ. ಏನ್ರಿ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ, ದೇವರನ್ನು ನಾವು ಧ್ಯಾನಿಸಬೇಕು ಅಂದರೆ ದಿವಸ ನಾವು ಪ್ರಾರ್ಥನೆ ಮಾಡ್ತಾನೆ ಇದ್ರೆ ತಾನೇ ಸೈತಾನನು ಹೋಗ್ತಾನೆ. ನಿಜ. ನೀನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವನು ನಿನ್ನಿಂದ ದೂರ ಹೋಗ್ತಾನೆ ಅಲ್ವಾ? ಅದೇ ರೀತಿಯಾಗಿ ಪ್ರಿಯರೇ, ನೀನು ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬೆಳಿಬೇಕಾದ್ರೆ ದೇವರ ಸ್ವರಕ್ಕೆ ನೀನು ಕಿವಿಗೊಡಬೇಕು. ಹಲ್ಲೆಲೂಯಾ. ನಾವು ಆತನ ಕುರಿಗಳು. ಆತನ ಸ್ವರಕ್ಕೆ ನಾವು ಕಿವಿಗೊಟ್ಟರೆ ಆತನು ಕುರುಬನು, ನಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ನಾವು ಆತನ ಹಿಂದೆ ಹೋದರೆ, ಅದು ಬಿಟ್ಟು ಬೇರೆ ಕಡೆ ನಾವು ಹೋದರೆ ತಪ್ಪಿ ಹೋಗ್ಬಿಡ್ತೇವೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ಹಲ್ಲೆಲೂಯಾ. ನನ್ನ ಕರಗಳ ತಟ್ಟಿ ತಟ್ಟಿ ಹಾರಾದಿಪೆ ನಿನ್ನನ್ನು ಆರಾಧಿಪೆ, ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಹಲ್ಲೆಲೂಯಾ. ಅಪ್ಪ ನಿನ್ನ ಕರದಲ್ಲಿ ನಾನು
ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಟು ಮಾಸ್ಟರ್ ಲಾಬಾ ಶಬರು ಬಾಲಾಬಾ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಅಪ್ಪ, ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಸ್ವಾಮಿ ಮುಟ್ಟಕ್ಕರ್ತಾನೆ. ಅವರು ಯಾವುದರಲ್ಲಿ ಬಿದ್ದು ಹೋಗಿದ್ದಾರೋ ಪ್ರಭು, ಆತ್ಮಿಕ ಜೀವಿತದಲ್ಲಿ ಆಗಿರ್ಬೋದು ಸ್ವಾಮಿ, ಪ್ರತಿ ಒಂದರಲ್ಲೂ ಕೂಡ ಯೇಸುವಿನ ನಾಮದಲ್ಲಿ ಅವರನ್ನು ಎಬ್ಬೆಳಿಸ್ರಿ ಕರ್ತಾನೆ. ಹಲ್ಲುಯ್ಯ, ಎದ್ದಳಿಸ್ರಿ ಸ್ವಾಮಿ ಕರ್ತನೆ. ಒಳ್ಳೆ ರೀತಿಯಿಂದಾಗಿ ಇನ್ನೂ ಹೆಚ್ಚಾಗಿ ಆತ್ಮಿಕ ಜೀವಿತದಲ್ಲಿ ಈ ಮಕ್ಕಳು ಬೆಳೆಯುವಂತೆ ಕರ್ತನೆ. ನೀನು ಅವರನ್ನು ಎತ್ತು ಸ್ವಾಮಿ, ಅವರನ್ನು ಮೇಲಕ್ಕೆತ್ತು ಪ್ರಭುವ. ಅವರು ಸಂಪೂರ್ಣವಾಗಿ ಬೇರು ಸಮೇತ ಕರ್ತನೆ ಕೆಳಗಡೆ ಬಿದ್ದಿದ್ದೇರೇನೋ ಸ್ವಾಮಿ. ಅಪ್ಪ, ನೀನು ಈ ವಾಕ್ಯದ ಮುಖಾಂತರ ಕೇಳುವಾಗಲೇ ಕರ್ತನೆ ಒಳ್ಳೆ ರೀತಿಯಿಂದ ಅವರ ಜೀವಿತದಲ್ಲಿ ಆತ್ಮಿಕ ಜೀವಿತವನ್ನು ಇನ್ನೂ ಹೆಚ್ಚಾಗಿ ಎರಡರಷ್ಟಾಗಿ ಬಲಗೊಳ್ಳುವಂತೆ ನಮ್ಮ ತಂದೆಯಾದ ಕರ್ತನೆ ಇವರನ್ನು ಆಶೀರ್ವದಿಸು, ಮುಟ್ಟಿ ಅಭಿಷೇಕಿಸು ಸ್ವಾಮಿ. ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಮುಟ್ಟು ಕರ್ತನೆ ಆಶೀರ್ವದಿಸು. ಅವರ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಅದ್ಭುತ ಕಾರ್ಯಗಳನ್ನು, ಅನೇಕ ಕಾರ್ಯಗಳನ್ನು ನಡೆಸು ಸ್ವಾಮಿ. ಒಳ್ಳೆ ರೀತಿಯಿಂದ ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು, ಎಜುಕೇಷನಲ್ಲಿ ಒಳ್ಳೆ ರೀತಿಯಿಂದ ಪ್ರತಿಫಲವನ್ನು ಕೊಟ್ಟುಬಿಟ್ಟು ಕರ್ತನೆ ಅವರು ಮಾಡ್ತಾ ಇರುವಂಥ ಪ್ರತಿಯೊಂದು ಫಲಕ್ಕೂ ಕೂಡ ಸ್ವಾಮಿ ಇನ್ನೂ ಹೆಚ್ಚಾಗಿ ಅವರನ್ನು ಆಶೀರ್ವದಿಸು ಪ್ರಭು. ಅವರು ಮಾಡ್ತಿರುವಂಥ ಪ್ರಯತ್ನಕ್ಕೆ ರಾಜ ಅವರಿಗೆ ಫಲ ತಪ್ಪಿ ಹೋಗಲಾರ್ದಂತೆ ಯೇಸುವಿನ ನಾಮದಲ್ಲಿ ಅವರಿಗೆ ಕೊಟ್ಟು ಕರ್ತನೆ ಇನ್ನೂ ಹೆಚ್ಚಾಗಿ ಮಕ್ಕಳನ್ನು ಜೀವಿತದಲ್ಲಿ ಹೆಚ್ಚಾಗಿ ಬೆಳೆಸ್ರಿ ಸ್ವಾಮಿ. ಆತ್ಮಿಕ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ, ಇನ್ನೊಬ್ಬರು ಕೂಡ ಒಳ್ಳೆ ರೀತಿಯಿಂದ ಮಾರ್ಗದರ್ಶಿಗಳಾಗಿ ನಡೆದುಕೊಳ್ಳುವಂತೆ ಕರ್ತನೆ ಈ ಮಕ್ಕಳನ್ನು ಮುಟ್ಟು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಅಂತ ನಿಮ್ಮನ್ನು ಕೇಳ್ಕೊಳ್ಳುತ್ತಾ, ನಮ್ಮ ತಂದೆಯಾದ ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ನಮ್ಮ ತಂದೆಯಾದ ಕರ್ತನ ನಾಮದಲ್ಲಿ ಕರ್ತನೆ ಸ್ತುತಿಸಿ ಪ್ರಾರ್ಥಿಸಿ ಬಿಡಿ ಬಂದನೆ. ಅಪ್ಪ, ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವರೇ, ಅಮಾನ್ ಜೀಸಸ್, ಆಮೆನ್. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು, ಆಮೆನ್.